ಆಕಾಶವಾಣಿ ಮಡಿಕೇರಿ. ಪುರಾಣಯಾನ ಪುರಾಣ ಪಾತ್ರ ಪರಿಚಯ. ಪುರಾಣಯಾನ ಕಾರ್ಯಕ್ರಮದ ಇಂದಿನ ಪಾತ್ರ ಜನಕ. ವಿದೇಹ ದೇಶದ ದೊರೆ ಜನಕ ಮಹಾರಾಜ. ಈತ ರಾಜರ್ಷಿ, ಕರ್ಮಯೋಗಿ, ಪರಮಜ್ಞಾನಿ. ಜನಕ ಎನ್ನುವುದು ಪರಂಪರೆಯಿಂದ ಬಂದ ಅನ್ವರ್ಥ ಹೆಸರು. ಇವನ ನಿಜನಾಮಧೇಯ ಸೀರಧ್ವಜ. ಮೂಲತಃ ಇವರು ಸೂರ್ಯವಂಶಸ್ಥ ಅರಸರೇ. ವೈವಸ್ವತ ಮನುವಿನ ಮಗ ಇಕ್ಷ್ವಾಕು ರಾಜ. ಇವನ ಮಕ್ಕಳಲ್ಲಿ ನಿಮಿ ಎಂಬ ಪರಮ ಧಾರ್ಮಿಕ ರಾಜನಿದ್ದ. ಈತನ ಮಗ ಮಿಥಿಲಾ ನಗರ ಇವನಿಂದ ನಿರ್ಮಿಸಲ್ಪಟ್ಟಿತು. ನಿಮಿ ಚಕ್ರವರ್ತಿ ಗೌತಮರ ಆಶ್ರಮಕ್ಕೆ ಅನತಿ ದೂರದಲ್ಲಿ ವೈಜಯಂತಪುರ ಎಂಬ ಪಟ್ಟಣವನ್ನು ನಿರ್ಮಿಸಿ ರಾಜ್ಯಭಾರ ಮಾಡುತ್ತಿದ್ದ. ಇವನು ಒಂದು ಯಾಗ ಮಾಡಲು ಉದ್ದೇಶಿಸಿ ಕುಲಗುರು ವಸಿಷ್ಠರನ್ನು ಪೌರೋಹಿತ್ಯಕ್ಕೆ ಆಮಂತ್ರಿಸಿದ. ಆದರೆ ವಸಿಷ್ಠರು ಇಂದ್ರನ ಯಾಗವೊಂದನ್ನು ಪೂರೈಸಿಕೊಡಲು ದೇವಲೋಕಕ್ಕೆ ತೆರಳಿದ್ರು. 500 ವರ್ಷ ಕಳೆದರೂ ವಸಿಷ್ಠರು ಹಿಂತಿರುಗಲಿಲ್ಲ. ದೇವಲೋಕದಿಂದ ಹಿಂತಿರುಗಿದ ಬಳಿಕ ಯಾಗ ಪೂರೈಸುವುದಾಗಿ ವಸಿಷ್ಠರು ಹೇಳಿದರೂ ನಿಮಿ ಕಾಯಲಿಲ್ಲ. ಬೇರೆ ಪುರೋಹಿತರ ನೇತೃತ್ವದಲ್ಲಿ ಯಾಗ ಆರಂಭಿಸಿಯೇ ಬಿಟ್ಟ. ಯಜ್ಞ ನಡೆಯುತ್ತಿದ್ದಂತೆ ವಸಿಷ್ಠರು ಆಗಮಿಸಿದರು. ಗುರು ಪರಿತ್ಯಾಗ ವಸಿಷ್ಠರ ಸಿಟ್ಟಿಗೆ ಕಾರಣವಾಯಿತು. ಹಗಲು ಹೊತ್ತು ಆಗ ನಿಮಿ ನಿದ್ರಿಸುತ್ತಿದ್ದ. ಕ್ರುದ್ಧರಾದ ವಸಿಷ್ಠರು, ದುರಹಂಕಾರದ ನಿನ್ನ ಶರೀರ ಅಳಿದು ಹೋಗಲಿ ಎಂದು ಶಾಪವಿತ್ತರು. ನಿದ್ರಿಸುತ್ತಿದ್ದವನನ್ನು ಶಪಿಸಿದ್ದರಿಂದ ನಿಮಿ ವಸಿಷ್ಠನಿಗೂ ಅದೇ ಶಾಪ ಕೊಟ್ಟ. ನಿಮಿ ಶಾಪದಿಂದ ದೇಹತ್ಯಾಗ ಮಾಡಿದ ಬಳಿಕ ದೇಶ ಅರಾಜಕವಾಯಿತು. ವಿದೇಹ ಅಂದರೆ ಶರೀರವಿಲ್ಲದೆ ಬಹುಕಾಲ ಇದ್ದುದರಿಂದ ಅವನಿಗೆ ವಿದೇಹ ಎಂಬ ಹೆಸರು ಬಂತು. ಮಹರ್ಷಿಗಳು ಯಾಗಾಗ್ನಿಗೆ ಅರಣಿಯನ್ನು ಕಡೆಯುವಂತೆ ನಿಮಿಯ ಬಲತೋಳನ್ನು ಮಥನ ಮಾಡಿದರು. ಆಗ ಜನಿಸಿದವನು ಜನಕ. ಮುಂದೆ ನಿಮಿಯ ವಂಶದಲ್ಲಿ ಜನಿಸಿದವರನ್ನೆಲ್ಲ ವೈದೇಹ, ಜನಕ ಎಂದು ಕರೆಯಲಾಯಿತು. ಸೀರಧ್ವಜನಾಮಕನಾದ ಜನಕ ಪರಮಧಾರ್ಮಿಕ. ಇವನು ಮೊದಲ ಜನಕನಿಂದ 21ನೆಯ ತಲೆಮಾರಿನವನು. ಇವನ ಔರಸ ಪುತ್ರಿ ಅಂದರೆ ಸ್ವಂತ ಮಗಳು ಊರ್ಮಿಳೆ. ಅಹಂಕಾರ ಮಮಕಾರಗಳಿಲ್ಲದ ಪರಿಶುದ್ಧ ಕರ್ಮಯೋಗವನ್ನು ಇವನು ಸಿದ್ಧಿಸಿಕೊಂಡಿದ್ದ. ಇವನ ತಮ್ಮ ಕುಶಧ್ವಜ. ಪ್ರಜಾಪರಿಪಾಲನೆ ಮತ್ತು ಆತ್ಮವಿದ್ಯಾ ವಿಷಯ ಇವೆರಡರಲ್ಲೂ ಸಮದರ್ಶಿಯಾಗಿ ಈ ಲೋಕದಲ್ಲಿದ್ದುಕೊಂಡೇ ಬ್ರಹ್ಮಜ್ಞಾನವನ್ನು ಸಂಪಾದಿಸಿದ ಮಹಾನುಭಾವ ಜನಕ. ಒಮ್ಮೆ ಶುಕ ಮಹರ್ಷಿ ಜನಕನ ಬಳಿ ಬಂದ್ರಂತೆ. ರಾಜನ ಒಂದು ಕಾಲು ಉರಿಯುವ ಯಜ್ಞಕುಂಡದಲ್ಲಿತ್ತು. ಇನ್ನೊಂದು ಕಾಲನ್ನು ಸ್ತ್ರೀಯರು ಬೆಣ್ಣೆ ಹಚ್ಚಿ ನೇವುತ್ತಿದ್ರು. ಬಲಭಾಗದಲ್ಲಿ ಸಚಿವರು ರಾಜಕಾರ್ಯದ ವಿಚಾರ ಮಾಡ್ತಾ ಇದ್ರು. ಎಡಭಾಗದಲ್ಲಿ ಧರ್ಮ ಜಿಜ್ಞಾಸೆ ನಡೆಯುತ್ತಿತ್ತು. ಈ ಸ್ಥಿತಿಯಲ್ಲೂ ಶುಕರನ್ನು ಸ್ವಾಗತಿಸಿದ ಜನಕ ಆತ್ಮದ ಸ್ಥಿತಿಯನ್ನು ಕಂಡು ತಿಳಿಯಬೇಕೋ, ಹೇಳಲು ಅರ್ಹರಾದವರು ದುರ್ಲಭ. ಇರುವೆಯನ್ನು ಕೇಳಿ, ಅದು ತನ್ನ ದೇಹದ ಭಾರಕ್ಕಿಂತ ಅಧಿಕ ಭಾರವನ್ನು ಹೊರುತ್ತಿರುವ ಪ್ರಾಣಿ ಎಂದು ಕಳಿಸಿಕೊಟ್ರು. ಇಂಥ ಆತ್ಮವಿದ್ಯಾಪಾರಂಗತ ಜನಕನಿಗೆ ಬಹುಕಾಲವಾದರೂ ಮಕ್ಕಳಾಗಲಿಲ್ಲ. ಪುತ್ರಕಾಮೇಷ್ಟಿ ಯಾಗ ನಡೆಸಬೇಕೆಂದು ಸಂಕಲ್ಪಿಸಿ ಜನಕ ತಾನೇ ಭೂಮಿಯನ್ನು ಉಳಲು ತೊಡಗಿದ. ಆಗ ನೇಗಿಲಿನ ಗುಳಕ್ಕೆ ಹೆಣ್ಣು ಶಿಶುವುಳ್ಳ ಒಂದು ಪೆಟ್ಟಿಗೆ ತಗುಲಿತು. ನೇಗಿಲಿನಿಂದ ಹೊಲದಲ್ಲಿ ಆಗುವ ಸಾಲು ಅಥವಾ ದಾರಿಗೆ ಸೀತಾ ಎಂದು ಹೆಸರು.
ಸೀತಾಯಾಂ ಜಾತತ್ವಾತ್ ಸೀತಾ. ಜನಕರಾಜ ಮಗುವಿಗೆ ಸೀತಾ ಎಂದು ಹೆಸರಿಟ್ಟು ಮುದ್ದಿನಿಂದ ಸಾಕಿ ಬೆಳೆಸಿದ. ಅನಂತರ ಜನಕನಿಗೆ ಹುಟ್ಟಿದ ಶಿಶುವೇ ಊರ್ಮಿಳೆ. ಅಯೋನಿಜಿಯಾದ ಸೀತೆಗೆ ವೀರ್ಯಶುಲ್ಕದ ಮೂಲಕ ವಿವಾಹ ಮಾಡಲು ಜನಕ ಸಂಕಲ್ಪಿಸಿ ತನ್ನಲ್ಲಿರುವ ಶಿವಧನುಸ್ಸನ್ನು ಯಾರು ಮೇಲೆತ್ತಿ ಹೆದೆಯೇರಿಸುವರೋ ಅವರಿಗೆ ಸೀತೆಯನ್ನು ಕೊಡುವುದಾಗಿ ಸ್ವಯಂವರವನ್ನು ಏರ್ಪಡಿಸಿದ. ಸಾವಿರಾರು ಮಂದಿ ಅರಸರು ಬಂದು ಪ್ರಯತ್ನಿಸಿ ಸೋತರು. ಸೋತ ಕೆಲವು ರಾಜರು ಮಿಥಿಲೆಯನ್ನು ಮುತ್ತಿದ್ರು. ಅಂಥ ರಾಜರಲ್ಲಿ ಸಾಂಕಾಶ್ಯ ದೇಶದ ಅರಸು ಸುಧನ್ವನು ಒಬ್ಬ. 1 ವರ್ಷ ನಡೆದ ಯುದ್ಧದಲ್ಲಿ ಜನಕನಿಗೆ ಭಾರೀ ನಷ್ಟ ಉಂಟಾಯಿತು. ಆತ ದೇವತೆಗಳನ್ನು ಕುರಿತು ತಪಸ್ಸು ಮಾಡಿ ಅವರಿಂದ ಚತುರಂಗ ಬಲವನ್ನು ಪಡೆದುಕೊಂಡ. ಸಾಂಕಾಶ್ಯ ದೊರೆ ಸುಧನ್ವ ಸಂಹೃತನಾದುದರಿಂದ ಜನಕ ತನ್ನ ತಮ್ಮ ಕುಶಧ್ವಜನಿಗೆ ಆ ರಾಜ್ಯದ ಅಧಿಕಾರವನ್ನು ವಹಿಸಿಕೊಟ್ಟ. ಸೀತಾ ಸ್ವಯಂವರದ ಆಹ್ವಾನ ವಿಶ್ವಾಮಿತ್ರ ಋಷಿಗೂ ಹೋಗಿತ್ತು. ತಾಟಕಾ ಸಂಹಾರದ ನಿಮಿತ್ತ ತನ್ನ ಸಿದ್ಧಾಶ್ರಮಕ್ಕೆ ರಾಮಲಕ್ಷ್ಮಣರನ್ನು ಕರೆಸಿಕೊಂಡಿದ್ದ ವಿಶ್ವಾಮಿತ್ರ ಅರಸು ಕುವರರ ಸಮೇತ ಮಿಥಿಲೆಗೆ ಬಂದ. ಸೀತಾ ಸ್ವಯಂವರಕ್ಕೆ ಮಿಥಿಲಾಪಟ್ಟಣ ವಿಶೇಷವಾಗಿ ಅಲಂಕರಿಸಲ್ಪಟ್ಟಿತ್ತು. ಪುರೋಹಿತರಾದ ಶತಾನಂದರನ್ನು ಮುಂದಿಟ್ಟುಕೊಂಡು ಜನಕರಾಜ ಮೂವರನ್ನೂ ಸ್ವಾಗತಿಸಿ ಸತ್ಕರಿಸಿದ. ಮರುದಿನ ವಿಶ್ವಾಮಿತ್ರರ ಸೂಚನೆಯಂತೆ ರಾಮ ಶಿವಧನುಸ್ಸನ್ನು ಹೆದೆಯೇರಿಸಲು ಸನ್ನದ್ಧನಾದ. ಜನಕ ಆ ಶಿವಧನುಸ್ಸಿನ ವೃತ್ತಾಂತವನ್ನು ತಿಳಿಸ್ತಾನೆ. ಅದು ಜನಕವಂಶದಲ್ಲಿ 6ನೆಯವನಾದ ದೇವರಾತ ಎಂಬುವನಿಗೆ ನ್ಯಾಸರೂಪವಾಗಿ ದೇವತೆಗಳು ನೀಡಿದ್ದು. ದಕ್ಷಯಜ್ಞದ ಧ್ವಂಸಕಾಲದಲ್ಲಿ ರುದ್ರ ದೇವತೆಗಳ ಮೇಲೆ ಕೋಪಗೊಂಡು, ಯಾವ ಕಾರಣದಿಂದ ನೀವು ಯಜ್ಞದಲ್ಲಿ ನನಗೆ ಹವಿರ್ಭಾಗವನ್ನು ಕೊಡಲಿಲ್ಲ? ನಿಮ್ಮ ತಲೆಗಳನ್ನು ಈ ಧನುಸ್ಸಿನಿಂದಲೇ ಛೇದಿಸಿಬಿಡುತ್ತೇನೆ ಎಂದು ರೌದ್ರಾವತಾರ ತೋರಿದ. ದೇವತೆಗಳು ಭಯಗೊಂಡು ಶಿವನನ್ನು ಸ್ತುತಿಸಿ ಸಂಪ್ರೀತನನ್ನಾಗಿಸಿದರು. ಪ್ರಸನ್ನನಾದ ಈಶ್ವರ ಆ ಬಿಲ್ಲನ್ನು ದೇವತೆಗಳಿಗೆ ಕೊಟ್ಟ. ದೇವತೆಗಳು ಜನಕವಂಶದ ದೇವರಾತನಲ್ಲಿ ಆ ಧನುಸ್ಸನ್ನು ಒತ್ತೇರಿಸಿದರು. 100 ರಾಜರಿಂದಲೂ ಎತ್ತಲಾಗದ, ಜನಕನಿಂದ ನಿತ್ಯ ಧೂಪ ದೀಪಗಳಿಂದ ಪೂಜಿಸಲ್ಪಡುತ್ತಿದ್ದ ತೇಜೋವಿಶಿಷ್ಟವಾದ ಆ ಮಹಾಧನುಸ್ಸಿನ ಹೆಸರು ಸುನಾಭ. ಶ್ರೀರಾಮ ವಿಶ್ವಾಮಿತ್ರನ ಸೂಚನೆಯಂತೆ ಆ ಬಿಲ್ಲನ್ನು ಎತ್ತಿ ಹೆದೆಯನ್ನು ಬಿಗಿತಾನೆ. ಬಿಲ್ಲು ಮುರಿದೇ ಹೋಯಿತು. ಬಳಿಕ ಜನಕ ದೂತನ ಮೂಲಕ ದಶರಥನಿಗೆ ಲಗ್ನಪತ್ರಿಕೆಯನ್ನು ಬರೆದು ಕಳುಹಿಸಿದ. ಎಲ್ಲರೂ ಬಂದ ಬಳಿಕ ಜನಕ ಸೀತೆಯನ್ನು ರಾಮನಿಗೆ ತೋರಿಸಿ, ಇಯಂ ಸೀತಾ ಮಮ ಸುತಾ ಸಹಧರ್ಮಚರೀತವ ಪ್ರತೀಚ್ಛಚೈನಾಂ ಭದ್ರಂತೆ ಪಾಣಿಂ ಗೃಹ್ಣೀಶ್ವ ಪಾಣಿನಾ. ಈ ಸೀತೆ ನನ್ನ ಮಗಳು, ನಿನಗೆ ಧರ್ಮಪತ್ನಿಯಾಗುವವಳು. ಇವಳನ್ನು ಪ್ರತಿಗ್ರಹಿಸು, ಇವಳ ಕೈಯನ್ನು ಹಿಡಿ. ಈಕೆ ನೆರಳಿನಂತೆ ನಿನ್ನನ್ನು ಭಾಗ್ಯಶಾಲಿನಿಯಾಗಿ ಅನುಸರಿಸುವಳು ಎಂದು ಮಂತ್ರಪೂರ್ವಕ ರಾಮನ ಹಸ್ತದಲ್ಲಿ ದಾನ ಜಲವನ್ನು ಬಿಟ್ಟ. ಅನಂತರ ತನ್ನ ಔರಸ ಪುತ್ರಿ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ, ತಮ್ಮ ಕುಶಧ್ವಜನ ಮಕ್ಕಳಾದ ಮಾಂಡವಿ ಶ್ರುತಕೀರ್ತಿಯರನ್ನು ಕ್ರಮವಾಗಿ ಭರತ ಶತ್ರುಘ್ನರಿಗೂ ಬಳುವಳಿ ಸಮೇತ ಕೊಟ್ಟು ಮದುವೆ ಮಾಡಿಸಿದ. ದಶರಥ ಹಾಗೂ ಇತರ ಹಲವು ಬಂಧುಗಳನ್ನು 4 ದಿನ ಅರಮನೆಯಲ್ಲೇ ಇರಿಸಿಕೊಂಡು ಬಳಿಕ ಜನಕ ಮಹಾರಾಜ ಎಲ್ಲರನ್ನೂ ಕಳುಹಿಸಿಕೊಟ್ಟ. ವಸಿಷ್ಠ ವಿಶ್ವಾಮಿತ್ರರಿಂದ ಆಶೀರ್ವಾದ ಪಡೆದುಕೊಂಡು ಧನ್ಯತಾಭಾವದಿಂದ ಜನಕ ತನ್ನ ಅರಮನೆಗೆ ಹಿಂತಿರುಗಿದ. ಇದುವರೆಗೆ ಪುರಾಣಯಾನ ಕೇಳಿದಿರಿ. ಪ್ರಸ್ತುತಿ ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.